ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಒಂದು ಒಳ್ಳೆ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಅಂಡ್ ಈ ಚಿತ್ರದಲ್ಲಿ ಲವ್ ಇದೆ, ಫ್ರೆಂಡ್ಶಿಪ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಅಂಡ್ ಆಲ್ಸೋ ಕಾಮಿಡಿ ಇದೆ, ಅಂಡ್ ಹಾರರ್ ಕೂಡ ಇದೆ. ಇದಿಷ್ಟು ಜಾನ್ರನ ತಗೊಂಡು ಈ ಒಂದು ಚಿತ್ರದಲ್ಲಿ ಮಿಕ್ಸ್ ಮಾಡಿ ಒಂದೊಳ್ಳೆ ಚಿತ್ರನ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಹೇಳಿ ಈ ಚಿತ್ರತಂಡ ರೆಡಿಯಾಗಿದ್ದಾರೆ. ಸೊ ಈ ಒಂದು ಚಿತ್ರತಂಡನ ಇವಾಗ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಜೊತೆಗೆ ಒಂದು ಮುಖ್ಯ ಪಿಲ್ಲರ್ ಆಗಿರುವಂತಹ ಬ್ಯೂಟಿ ಚಿತ್ರದ 3 ಸ್ತಂಭಗಳು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಪ್ರೊಡ್ಯೂಸರ್ ಆಗಿರುವಂತಹ ತನುಜಾ ಮುರಳಿ ಕೃಷ್ಣ ಅವರಿಗೆ ಸ್ವಾಗತ. ಮೇಡಮ್ ನಮಸ್ಕಾರ. ನಮಸ್ತೆ. ಅಂಡ್ ಆಲ್ಸೋ ಈ ಚಿತ್ರದ ಡೈರೆಕ್ಟರ್ ಆಗಿರುವಂತಹ ರಾಜಾ ರವಿಕುಮಾರ್ ಅವರಿಗೆ ಸ್ವಾಗತ. ನಮಸ್ಕಾರ ಸರ್. ಅಂಡ್ ಈ ಚಿತ್ರದ ಕೋ ಪ್ರೊಡ್ಯೂಸರ್ ಅಂಡ್ ಯಂಗೆಸ್ಟ್ ಕೋ ಪ್ರೊಡ್ಯೂಸರ್ ಆಫ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಸೊ ಕುಸುಮಾ ಕೃಷ್ಣ ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಎಸ್. ಸೊ 3 ಜನ ಹೇಗಿದ್ದೀರಾ? ಆರಾಮಾಗಿದ್ದೇವೆ. ನೀವು ಆರಾಮಿದ್ದೀರಾ? ಎಸ್, ಆರಾಮಾಗಿದ್ದೀವಿ. ಅಂಡ್ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀನಿ. ಮಾತಾಡಿ ಸರ್. ಅಂದ್ರೆ ಪಾಕೆಟ್ ಮನಿ ಇಸ್ಕೊಳ್ಳೋ ಅಂತ ಒಂದು ಏಜ್ ನಲ್ಲಿ ನೀವು ಕೋ ಪ್ರೊಡ್ಯೂಸರ್ ಆಗಿದ್ರ. ನಿಮಗೆ ಈ ಒಂದು ಬ್ಯೂಟಿ ಚಿತ್ರದ ಕೋ ಪ್ರೊಡಕ್ಷನ್ ತಗೊಂಡಿರುವಂತ ಒಂದು ಜವಾಬ್ದಾರಿ ಹೇಗೆ ಅನಿಸ್ತಾ ಇದೆ? ನೀವ್ ಹೇಳ್ದಂಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಒಂದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ತರ ಫೀಲ್ ಆಯ್ತು. ಸೊ ನಾವ್ ಇನ್ನು ಮುಂದೆ ಲೈಫಲ್ಲಿ ಏನ್ ಕಲಿಬೇಕಿತ್ತು ಸ್ವಲ್ಪ ಬೇಗನೆ ಕಲ್ತಿದ್ದೀನಿ. ಓಕೆ. ಸೊ ಈ ಬಿಸ್ನೆಸ್ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಮೂವಿ ಶೂಟಿಂಗ್ ಆಗಿರ್ಬೋದು, ಹೇಗ್ ನಡೆಯುತ್ತೆ. ನಾವ್ ಇವಾಗ ಒಂದು ಮೂವಿ ಕುತ್ಕೊಂಡು ನೋಡ್ತಿದ್ರೆ ನಾನು ತುಂಬಾ ಬೇಗ ಜಡ್ಜ್ ಮಾಡ್ಬಿಡ್ತೇವೆ. ಈ ಸೀನ್ ಈ ತರ ಇರ್ಬೋದಿತ್ತು, ಈ ತರ ಇರ್ಬೋದಿತ್ತು ಅಂತ. ಬಟ್ ಇವಾಗ ನಾವು ಸ್ಕ್ರೀನ್ ಹಿಂದೆ ನಿಂತ್ಕೊಂಡು ಎಷ್ಟು ಎಫರ್ಟ್ ಹೋಗುತ್ತೆ, ಎಷ್ಟು ಏನೇನ್ ಕೆಲಸ ಮಾಡ್ತಾ ಇರೋದ್ರಿಂದ ನೋಡುವಾಗ ಸೊ ಐ ಫೀಲ್ ಇವಾಗ ನಾನು ಒಂದು ಮೂವಿ ನೋಡಿದ್ರು ಐ ವ್ಯಾಲ್ಯೂ ದೇರ್ ಎಫರ್ಟ್. ಸೊ ಆ ತರ ಒಂದು ವ್ಯಾಲ್ಯೂಸ್ ಎಲ್ಲ ಕಲ್ತಿದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಓಕೆ. ಸೊ ಮನೆ ನಿಭಾಯಿಸ್ತಾ ಇದ್ರಿ, ಬಟ್ ಇವಾಗ ಒಂದು ಸಿನಿಮಾನ ನಿಭಾಯಿಸೋ ರೇಂಜಿಗೆ ಬೆಳೆದಿದ್ದೀರಾ ಅಂತ ಹೇಳಿದಾಗ ಚಿತ್ರ ಹೇಗ್ ಮೂಡ್ ಬಂದಿದೆ? ಅಂಡ್ ಬ್ಯೂಟಿ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಅಮ್ಮ? ಬ್ಯೂಟಿ ಅಂದ್ರೆ ಪ್ರಕೃತಿ, ಹೆಣ್ಣು. ಅಂಡ್ ನಿಮ್ಮ ಪ್ರಕಾರ ಇವಾಗ ಬ್ಯೂಟಿ ಚಿತ್ರದಲ್ಲಿ ನಟಿಸಿರುವಂತವ್ರು ಎಷ್ಟು ರೀತಿಯಾದಂತ ಒಂದು ಎಫರ್ಟ್ ಅನ್ನ ಹಾಕಿದ್ದಾರೆ ಅಂಡ್ ಯಾವ ರೀತಿಯಾಗಿ ಮೂವಿ ಮೂಡಿ ಬಂದಿದೆ? ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ಉಳಿಸಿ. ಓಕೆ. ಮಗಳನ್ನ ಯಾಕೆ ಆಕ್ಟ್ ಮಾಡೋದಕ್ಕೆ ನೀವು ಬಿಡ್ಲಿಲ್ಲ? ಇಲ್ಲ, ಅವಳಿಗಿನ್ನೂ ಜವಾಬ್ದಾರಿ ಇದೆ. ಅಲ್ಲ, ಒಂದು ಯಾವ್ದಾದ್ರು ಚಿಕ್ಕ ಪಾತ್ರ ಮಾಡಿಸ್ಬೋದಾಗಿತ್ತಲ್ಲ. ನಿಮ್ದೇ ಪ್ರೊಡಕ್ಷನ್ ಅಲ್ವಾ? ನಮ್ದೇ ಪ್ರೊಡಕ್ಷನ್. ಫಸ್ಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ. ರವಿ ಸರ್, ಇವಾಗ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಅಂಡ್ ಈ ಚಿತ್ರದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಎಲ್ಲಾ ಜಾನ್ರನ್ನು ಇಟ್ಟಿದ್ದೀರಾ. ಅಂದ್ರೆ ಲವ್, ಕಾಮಿಡಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಹಾರರ್, ಇದೆಲ್ಲದನ್ನು ಕೂಡ ಇರುವಂತ ಒಂದು ಚಿತ್ರ. ಅಂದ್ರೆ ಇವಾಗ ಎಲ್ಲದನ್ನು ಈ ಎಲ್ಲ ಆಯಾಮಗಳನ್ನ ಟಚ್ ಮಾಡಿದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬರ್ತಾರೆ ಅನ್ನೋಂತ ಒಂದು ಇಂಟೆನ್ಷನ್. ಹೌದು. ಏನು ಅಂದ್ರೆ ಈಗ ಒಬ್ಬ ಆಡಿಯನ್ಸ್ ಆಗಿ ಬರ್ತಾನೆ ಅಂದ್ರೆ ಪ್ರತಿ ಒಬ್ಬರಿಗೂ ಒಂದೊಂದು ನನ್ಗೆ ಈ ರೀತಿ ಇರ್ಬೇಕಿತ್ತು. ಒಬ್ಬ ಆರ್ ನೋಡಕ್ ಇಷ್ಟಪಡ್ತಾರೆ, ಒಬ್ರು ಫ್ಯಾಮಿಲಿ ನೋಡಕ್ ಇಷ್ಟಪಡ್ತಾರೆ, ಇನ್ನೊಬ್ರು ಲವ್ ಸ್ಟೋರಿ ನೋಡಕ್ ಇಷ್ಟಪಡ್ತಾರೆ. ಪ್ರತಿ ಒಬ್ರದ್ದು ಒಂದೊಂದು ಮೆಂಟಾಲಿಟಿ ಇರುತ್ತೆ. ಸೊ ಅವ್ರಿಗೆ ನಾವು ಫಸ್ಟ್ ಈಗ ಸಿನಿಮಾದಲ್ಲಿ ನಾವು ಒಬ್ಬ ಪ್ರೇಕ್ಷಕರನ್ನ 2.5 ಗಂಟೆ ಟೈಮ್ ಕೂರ್ಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ಯಾಕೆಂದ್ರೆ ಈಗೆಲ್ಲ ಬರೀ ಇನ್ಸ್ಟಾಗ್ರಾಮ್ ಇದು ರೀಲ್ಸ್ಗಳೆಲ್ಲ ಹಿಂಗೆ ಓಪನ್ ಮಾಡಿದ್ರೆ ಸಾಕು, 5 ನಿಮಿಷ ಒಂದೊಂದು 5 ಸೆಕೆಂಡ್ ಒಂದು ರೀಲ್ಸ್ ಬಂದು ಹೋಗೋಂಥ ಟೈಮ್. ಸೊ ಅವ್ರನ್ನ ನಾವು ಕೂರಿಸ್ಬೇಕು ಅಂದ್ರೆ ಪ್ರತಿ ಒಂದು ಎಲಿಮೆಂಟ್ಸ್ ನಾವು ಕೊಡಬೇಕು. ಪಕ್ಕ ನಾವು ಒಂದು ಕಮರ್ಷಿಯಲ್ ಆಗಿ ಒಂದು ಫ್ಯಾಮಿಲಿ ಪೂರ್ತಿ ಕುಂತ್ಕೊಂಡು, ಈಗ ಒಂದು ಮಕ್ಕಳು ಬರ್ತಾರೆ, ಮತ್ತೆ ಮಿಡ್ಲ್ ಏಜ್ ಅವರು ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ, ಮತ್ತೆ ಲವರ್ಸ್ ಬರ್ತಾರೆ, ಏಜ್ ಆದವ್ರು ಬರ್ತಾರೆ. ಪ್ರತಿ ಒಬ್ರು ನೋಡಿದ್ರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಕೊಡಬೇಕು ಸಿನಿಮಾದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ಮಾಡಿದ್ವಿ. ಅಂಡ್ ನೀವು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 20 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿರುವಂತವ್ರು. ಸೊ ಉಪ್ಪಿ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ, ಅಂಡ್ ಇಂದ್ರಜಿತ್ ಲಂಕೇಶ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ. ನಾನು ಬೇಸಿಕಲಿ 2005 ಅಲ್ಲಿ ಇಂಡಸ್ಟ್ರಿಗೆ ಬಂದೆ. ಫಸ್ಟ್ ನಂದು DFT ಕೋರ್ಸ್, ಮೈಸೂರಲ್ಲಿ DFT ಕೋರ್ಸ್ ಮುಗಿಸ್ಕೊಂಡು ಆಮೇಲೆ ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದಷ್ಟು ಜನರ ಹತ್ರ ವರ್ಕ್ ಮಾಡಿ ಇಂದ್ರಜಿತ್ ಲಂಕೇಶ್ ಮೇನ್ ನನಗೆ ಗುರುಗಳು. ಸೊ ಇಂದ್ರಜಿತ್ ಲಂಕೇಶ್ ಅವ್ರ ಹತ್ರ ವರ್ಕ್ ಮಾಡಿದೆ. ರೀಸೆಂಟ್ ಆಗಿ ಬುದ್ಧಿವಂತ 2 ಉಪ್ಪಿ ಸರ್ದು, ಸೊ ಅಲ್ಲಿ ಕೂಡ ನಾನು ವರ್ಕ್ ಮಾಡಿದೆ. ಉಂಡೆ ನಮ್ಮ ಕೋಮಲ್ ಸರ್ ಅವ್ರ ಜೊತೆ. ಈ ತರ ದೊಡ್ಡ ಒಂದು ಸ್ಟಾರ್ಗಳ ಹತ್ರ ವರ್ಕ್ ಮಾಡಿದಾಗ ನಾನು ಒಬ್ಬ ಮೇನ್ ಒಂದು ಡೈರೆಕ್ಟರ್ ಆಗಕ್ಕೆ ಒಂದು ಒಳ್ಳೆ ನಾನು ಎಲಿಜಿಬಲ್ ಅಪ್ಪ ಅಂತ ಪಕ್ಕ ನನ್ನ ಮನ್ಸಿಗೆ ನನ್ಗೆ ಅಂದ ಮೇಲೆ ನಾನೆಲ್ಲ ಕೆಲಸ ಕಲ್ತಿದ್ದೀನಿ ಪರ್ಫೆಕ್ಟ್ ಆಗಿ ಅಂತ ಅಂದ್ಮೇಲೆ ನಾನು ಡೈರೆಕ್ಷನ್ ಕೈ ಹಾಕ್ತೆ. ಫಸ್ಟ್ ಸಿನಿಮಾ 31 ಡೇಸ್, ಅದಾದ್ಮೇಲೆ ಈಗ ಬ್ಯೂಟಿ ಸಿನಿಮಾ ಮಾಡಿದ್ದೀನಿ. ಓಕೆ. ಅಂದ್ರೆ ಇವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಬೇಕು ಅಂದ್ರೆ 20 ವರ್ಷ ಶ್ರಮ. ಅದು ಹೆಂಗೆ ಅಂದ್ರೆ ಈಗ ಏಕ್ದಮ್ ನಾವು ಬಂದು ಡೈರೆಕ್ಷನ್ ಮಾಡ್ತೀವಿ ಅವಕಾಶ ಕೊಡಿ ಅಂದ್ರೆ ಯಾರು ಕೊಡಲ್ಲ.
ಸೊ ನಾವು ಪ್ರತಿಯೊಂದು ಹಂತನೂ ಕಲಿಬೇಕು. ನಾನು ಈಗಿನ ಜನರೇಷನ್ಗೆ ಹೇಳೋದು ಅದನ್ನೇ. ನಮ್ದೇನು ಅಂದ್ರೆ ಪ್ರತಿಯೊಂದನ್ನು ಕಲ್ತ್ಕೊಂಡ್ ಬನ್ನಿ. ಯಾಕೆಂದ್ರೆ ಈಗ ಒಬ್ಬ 10 ರೂಪಾಯಿ ಕೊಡಿ ಅಂದ್ರೆ ಯಾರನ್ನು 10 ರೂಪಾಯಿ ಕೊಡಲ್ಲ. ಹಂಗಿರ್ಬೇಕಾದ್ರೆ ನಂಬಿ 1 ಕೋಟಿ 1-2 ಕೋಟಿ ಈ ತರ ಬಜೆಟ್ ಹಾಕ್ತಾರೆ, ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ ಅಂದ್ರೆ ನಾವು ಅದಕ್ಕೆ ಪರ್ಫೆಕ್ಟ್ ಆಗಿ ಕೆಲಸ ಕಲ್ತ್ಕೊಂಡು ನಾವು ಮಾಡಿದೀವಪ್ಪ ಪ್ರಾಂಪ್ಟ್ ಆಗಿ ಅಂದ್ಬಿಟ್ಟು ಆ ಕೆಲ್ಸಕ್ಕೂ ಗೌರವ ಕೊಡ್ಬೇಕು. ಅದನ್ನ ಕೆಲಸ ಕಲ್ತ್ಕೊಂಡು ಬರ್ಬೇಕು. ಆ ಕಾರಣಕ್ಕೋಸ್ಕರ ನಾನು 20 ವರ್ಷ ಬೇಕಾಯ್ತು. ಯಾಕೆಂದ್ರೆ ಪ್ರತಿಯೊಬ್ಬರ ಹತ್ರ ಹೋಗಿ ಫಸ್ಟ್ ಅಸಿಸ್ಟೆಂಟ್ ಆಗಿ, ಅಲ್ಲಿ ಫಸ್ಟ್ ಏನಾದ್ರು ರೆಪ್ರೆಸೆಂಟೇಟಿವ್ ಆಗಿ ತಗೋತಾರೆ ಓಪನಿಂಗು, ಅದಾದ್ಮೇಲೆ ಫಸ್ಟ್ ಅಸಿಸ್ಟೆಂಟ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ಅಸಿಸ್ಟೆಂಟು, ಆಮೇಲೆ 3ನೇ ಅಸಿಸ್ಟೆಂಟು, ಆಮೇಲೆ ಅಸೋಸಿಯೇಟು, ಆಮೇಲೆ ಕೋ ಡೈರೆಕ್ಟರ್ ಆದ್ಮೇಲೆ ಇಷ್ಟೆಲ್ಲ ಕೆಲಸ ಕಲ್ತ ಮೇಲೆ ಅಪ್ಪ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು. ಆದ್ರೂ ಕೂಡ ನಾನು ಫಸ್ಟ್ ಡೈರೆಕ್ಷನ್ ಮಾಡಲಿಲ್ಲ. ಫಸ್ಟ್ ಏನು ಅಂದ್ರೆ ವೆಬ್ ಸೀರೀಸ್ ಮಾಡಿದೆ, 3 ವೆಬ್ ಸೀರೀಸ್ ಕ್ರಿಸ್ಟಲ್ ಪಾರ್ಕ್ ಯೂಟ್ಯೂಬ್ ಚಾನಲ್ಗೆ 3 ವೆಬ್ ಸೀರೀಸ್ ಮಾಡಿಕೊಟ್ಟೆ. ಅದಾದ್ಮೇಲೆ 31 ಡೇಸ್ ಸಿನಿಮಾ ಆದ್ಮೇಲೆ ಈಗ ಬ್ಯೂಟಿ 2ನೇ ಸಿನಿಮಾ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಹಂಗೆ ಜನರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಅದ್ರ ಮೇಲೆ ಹೋಗ್ತೀನಿ. ಓಕೆ. ಅಂಡ್ ಇವಾಗ ನೀವು ನೋಡ್ತಾ ಇರುವಂತ ಒಂದು ಸಿನಿಮಾಗಳನ್ನ ಮತ್ತೆ ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ನೋಡ್ತಾ ಇರುವಂತ ಒಂದು ಸಿನಿಮಾಗಳನ್ನ ನೋಡ್ತೀವಿ ಅಂದ್ರೆ ಬಹಳಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮತ್ತೆ ಈ ತರದ ವೇವ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಅದರ ಮಧ್ಯ ಬ್ಯೂಟಿ ಎಷ್ಟು ಸ್ಥಿರವಾಗಿ ನಿಂತ್ಕೊಬಹುದು? ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಮಧ್ಯ ಬ್ಯೂಟಿ ಸ್ಥಿರವಾಗಿ ನಿಂತ್ಕೊಳ್ಬೇಕು ಅಂದ್ರೆ ಇಟ್ಸ್ ಮೇನ್ಲಿ ಅವ್ರು ಹೇಳ್ದಂಗೆ ನಮ್ಮ ಹತ್ರ ಎಲ್ಲ ಜಾನರ್ ಇದೆ ಅಂಡ್ ವಿ ಹ್ಯಾವ್ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದ ಅದರ್ ಮೂವೀಸ್. ಇವಾಗ ಎಲ್ಲ ಮೂವೀಸ್ ಅಲ್ಲೂ ಯು ವಿಲ್ ಸಿ ಒಂದು ಮೇನ್ ಸ್ಟೋರಿ ಇರುತ್ತೆ, ಅದರ ಸುತ್ತ ಆ ಸ್ಟೋರಿ ರಿವಾಲ್ವ್ ಆಗುತ್ತೆ. ಬಟ್ ನಮ್ದು ಎಲ್ಲ ಬೇರೆ ಜಾನ್ರ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಅಂಡ್ ಅದು ನಾವ್ ಮಾಡಿರೋದಕ್ಕೆ ನಮ್ಗೆ ನಂಬಿಕೆ ಇದೆ, ಇದು ನಾವು ಜನಕ್ಕೆ ತೋರಿಸಿದಾಗ ಅವ್ರು ಇಷ್ಟ ಪಡ್ತಾರೆ ಅಂತ. ಸೊ ಅವ್ರು ಇಷ್ಟ ಪಡ್ತಾ ಹೋದ್ರೆ ನಮ್ದು ಒಂದ್ ದೊಡ್ಡ ಮೂವಿ ಆಗಿ ಬರುತ್ತೆ. ಸೊ ಅವಾಗ ಜನ ಇಂಥ ಲೋಕಲ್ ರೀಜನಲ್ ಮೂವೀಸ್ ನ ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ ಅಂತ ನಮ್ಮ ಉದ್ದೇಶ ಅಷ್ಟೇ. ಓಕೆ. ಅಂಡ್ ಇವಾಗ ನಿಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಬ್ಯೂಟಿ ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂಡ್ ಆ ಒಂದು ಇನ್ವೆಸ್ಟ್ಮೆಂಟ್ ನ ಇಟ್ಕೊಂಡು, ಆ ಒಂದು ಪ್ರಾಫಿಟ್ ಅನ್ನ ಇಟ್ಕೊಂಡು ನೀವು ಇನ್ನೊಂದು ಮೂವಿಗೆ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಮೂವಿ ತೆಗಿತೀರಾ ಅಂತ ಹೇಳಿದ್ರೆ ಯಾವ ಸ್ಟಾರ್ ಹೀರೋನ ಕಾಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಾವು ನಮ್ ಹೊಸ ಪ್ರೊಡಕ್ಷನ್ ಆಗಿ ನಾವು ಒಂದು ಹೊಸ ಥಿಂಕಿಂಗ್ ಅಂದ್ರೆ ಒಂದು ಹೊಸ ಐಡಿಯಾ ಇಟ್ಕೊಂಡಿರೋದು ಏನಂದ್ರೆ ನಾವು ಸ್ಟಾರ್ ಹೀರೋಸ್ ನ ಕಾಸ್ಟ್ ಮಾಡಲ್ಲ ಅಂತ ಅಲ್ಲ, ಬಟ್ ವಿ ಆರ್ ವೇಟಿಂಗ್ ಫಾರ್ ಸಮ್ವನ್. ಇವಾಗ ಯಾರು ಸ್ವಲ್ಪ ಆಫ್ ಸ್ಕ್ರೀನ್ ಆಗಿದ್ದಾರೆ, ಇಲ್ಲ ಸ್ವಲ್ಪ ಸೈಡ್ ಲೈನ್ ಆಗಿದ್ದಾರೆ, ಸೊ ನಾವು ಅಂತವ್ರನ್ನ ಎಲ್ಲಿ ಒಳ್ಳೆ ಟ್ಯಾಲೆಂಟ್ ಸ್ವಲ್ಪ ಮುಚ್ಚಿ ಹೋಗಿದೆ ಅಂತವ್ರನ್ನ ಆಚೆ ತರಕ್ ಟ್ರೈ ಮಾಡ್ತೀವಿ ನಾವು. ಓಕೆ. ಅಂಡ್ ನೀವು ಕೋ ಪ್ರೊಡ್ಯೂಸರ್ ಜೊತೆಗೆ ಆಲ್ಸೋ ನ್ಯಾಷನಲ್ ಲೆವೆಲ್ ರೈಫಲ್ ಶೂಟರ್. ರೈಟ್. ಸೊ ಇದು ಎಷ್ಟನೇ ವಯಸ್ಸಿಂದ ಶುರುವಾಗಿದ್ದು? ನಾನು ಇವಾಗ ಆಲ್ಮೋಸ್ಟ್ 5.5 years ಇಂದ ಶೂಟಿಂಗ್ ಮಾಡ್ತಾ ಇದ್ದೀನಿ. ಸೊ ಐ ಸ್ಟಾರ್ಟೆಡ್ ನಾನು 13 ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಶೂಟಿಂಗ್. ಓಕೆ. ಅಂಡ್ ನೀವು ಅವರು ಶೂಟಿಂಗ್ ಮಾಡಬೇಕು ಅಂತ ಅಂದ್ರೆ ರೈಫಲ್ ಶೂಟಿಂಗ್ ಕಲಿಬೇಕು ಅಂತ ಹೇಳಿದಾಗ ಯಾವ ರೀತಿಯಾದಂತ ಒಂದು ಸಪೋರ್ಟ್ ಅನ್ನ ಕೊಟ್ರಿ? ಆಕ್ಚುಲಿ ಅವಳು ಕಲಿಬೇಕು ಅಂತ ಹೋಗ್ಲಿಲ್ಲ. ಈ ಕರೋನಾ ಟೈಮಲ್ಲಿ ಅವಳು ಜಸ್ಟ್ ಅಕಾಡೆಮಿಗೆ ಹೋದ್ಲು, 10 days ಕೋರ್ಸ್ ತಗೊಂಡ್ಲು. ಅದರಲ್ಲಿ ತುಂಬ ರೀಚ್ ಆಗ್ಬಿಟ್ಲು ಅವಳು. ಆ ಕೋಚ್ಗೆನೆ ತುಂಬ ಇದಾಯಿತು, ಇಷ್ಟು ಬೇಗ ಕಲ್ತಿದ್ದಾಳೆ ಹುಡುಗಿ ಅಂತ. ಮತ್ತು 85 ಡೇಸಲ್ಲೇ ಸ್ಟೇಟ್ ಮುಗಿಸಿದ್ಲು. ಸೊ ಅವಳು ಎಲ್ಲಿ ಹೋದ್ರು, ಈಗ ಡೆಲ್ಲಿ ಆಗ್ಬೋದು, ಭೋಪಾಲ್ ಎಲ್ಲ ಕಡೆ ನಾನೇ ಜೊತೆಗೆ ಹೋಗೋದು ಅವಳಿಗೆ. ಸೊ ನಂದು ಮತ್ತು ಅವ್ರ ತಂದೆದು ತುಂಬ ಸಪೋರ್ಟ್ ಇದೆ ಅವಳಿಗೆ. ಮತ್ತು ಅವಳು ಅಚೀವ್ ಮಾಡ್ತಾಳೆ ಅಂತ ನಂಬಿಕೆನೂ ಇದೆ. ಸೊ ಇವಾಗ ಪ್ರೊಡ್ಯೂಸರ್ ಅಂತ ಹೇಳಿದಾಗ ಬಹಳಷ್ಟು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅಂಡ್ ಆಲ್ಸೋ ಅವರ ಟೈಮ್ ಮತ್ತೆ ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಹೌದೌದು. ಸೊ ಅವರಿಗೆ ರಿಟರ್ನ್ಸ್ ಕೊಡಿಸ್ಬೇಕು ಅಂತ ಹೇಳಿದಾಗ ಅದು ನಿಮ್ಮ ಒಂದು ಹೋಲ್ಸೋಲ್ ಜವಾಬ್ದಾರಿ ಇರುತ್ತೆ. ಹೌದು. ಆ ಒಂದು ರಿಟರ್ನ್ಸ್ ಪಡಿಸುವಂತಹ ಒಂದು ಪ್ರಯತ್ನದಲ್ಲಿ ಯಾವ ರೀತಿಯಾಗಿ ಯಶಸ್ವಿಯಾಗಿದ್ದೀರಾ ನೀವು? ನಮ್ದು ಈಗ ನಾನು ಫಸ್ಟ್ ಸಿನಿಮಾ ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೇನೆ ಒಂದು ಕಮರ್ಷಿಯಲಿ ಥಿಂಕ್ ಮಾಡ್ತೀನಿ ನಾನು. ಏನು ಅಂತಂದ್ರೆ ಒಂದು ಸ್ಟೋರಿ ಬರೀತಾ ಇದೀವಿ ಅಂತಂದ್ರೆ ಒಂದು ಆಡಿಯನ್ಸ್ಗೆ ನಾನು ಯಾವ ರೀತಿಯ ಸ್ಟೋರಿನ ರೀಚ್ ಮಾಡಿಸ್ಬೋದು ಅಂತ. ಯಾಕೆಂದ್ರೆ ಈಗ ನಾವು ಏನೋ ಒಂದು ಕತೆ ಮಾಡಿದೀವಿ ಅಂದ್ಬಿಟ್ಟು ನಾರ್ಮಲ್ ಆಗಿ ಒಂದು ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಜನ ಈಗ ಕೆಲವೊಂದು ತಗೋತಾರೆ, ಕೆಲವೊಂದು ತಗೊಳಲ್ಲ. ಬಟ್ ಅದನ್ನ ಈಗ ನಾವು ಆಫ್ಟರ್ KGF ಮತ್ತೆ ಕಾಂತಾರ ಬಂದ ಮೇಲೆ ಜನರು ನೋಡೋ ಅಂತ ಯಾವ ರೀತಿ ಆಗಿದೆ ಮೆಂಟಾಲಿಟಿ ಅಂತಂದ್ರೆ ಈ ರೀತಿ ಇದ್ರೆ ನಾವು ಸಿನಿಮಾ ಹೋಗಿ ನೋಡ್ತೀನಪ್ಪ ಅನ್ನೋ ಮೆಂಟಾಲಿಟಿ ಬಂದಿದೆ ಈಗ. ಸೊ ಹಂಗಾಗಿ ನಾವು ಆ ತರ ಒಂದು ಏನೋ ಒಂದು ಹೊಸತನ ಕೊಡಬೇಕು. ಮತ್ತೆ ಅದನ್ನ ಪರವಾಗಿಲ್ಲಪ್ಪ, ವಾವ್ ಸೂಪರ್ ಚೆನ್ನಾಗಿದೆ ಅಂದ್ರೆ ಆಡಿಯನ್ಸ್ ಪಕ್ಕ ಬಂದೇ ಬರ್ತಾರೆ. ಕೆಲವರು ಹೇಳ್ತಾರೆ ಸಿನಿಮಾಗಳಿಗೆ ಜನನೇ ಬರ್ತಾ ಇಲ್ಲ, ಸಿನಿಮಾಗಳು ಓಡ್ತಾ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಜನ ಈಗ್ಲೂ ಸಿನಿಮಾ ನೋಡ್ತಾರೆ, ಜನ ಬಂದೇ ಬರ್ತಾರೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಲೇಬೇಕು.
ಆದ್ರೆ ನಾವು ಒಳ್ಳೆ ಸಿನಿಮಾಗಳು ಕೊಡಬೇಕು. ಒಳ್ಳೆ ಸಿನಿಮಾ ಕೊಟ್ಟಾಗ 100% ಬರ್ತಾರೆ. ಒಂದು ಸೂಫ್ರಮ್ ಶೋ ಆಗ್ಬೋದು, KGF ಆಗ್ಬೋದು, ಕಾಂತಾರ ಆಗ್ಬೋದು. ಜನ ಬಂದ್ರಿಂದ ತಾನೇ ಅವೆಲ್ಲ ಇಟ್ಟಾಗಿರೋದು. ಸೊ ಹಂಗಾಗಿ ಒಳ್ಳೆ ಸಿನಿಮಾ ಮಾಡಿದಾಗ ನೋಡ್ತಾರೆ. ನಾ ಆ ಬೇಸ್ ಮೇಲೆ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ರೀತಿ ಒಂದಷ್ಟು ರಿಸರ್ಚ್ ಮಾಡಿ ಈಗ ನಮ್ದು ಸಿನಿಮಾದಲ್ಲಿ ಏನು ಅಂದ್ರೆ ಒಂದು ವಾವ್ ಅನ್ನೋಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಪಕ್ಕ ಅದು ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ವಾವ್ ಸೂಪರ್ ಗುರು ಅನ್ನೋ ರೀತಿ ಇದೆ. ಸೊ ಹಂಗಾಗಿ ಆ ಕಂಟೆಂಟ್ ನಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಈಗ ಪ್ರೇಕ್ಷಕರಿಗೆ ನಾನು ತಲುಪಿಸ್ತೀನಿ. 100% ಜನ ಬರ್ತಾರೆ ಥಿಯೇಟರ್ಗೆ. ಸೊ ನಮ್ಮ ಸಿನಿಮಾನ ಗೆಲ್ಲಿಸ್ತಾರೆ, ಅದೊಂದು ಕಾನ್ಫಿಡೆಂಟ್ ಇದೆ. ಜೊತೆಗೆ ಈ ಕಮರ್ಷಿಯಲ್ ಆಗಿ ಈಗ ಬಿಸ್ನೆಸ್ ರಿಟರ್ನ್ಸ್ ಯಾವ ರೀತಿ ಅಂತಂದ್ರೆ ಒಂದು OTT ಹತ್ರ ಮಾತಾಡಿದೀವಿ, ಮತ್ತೆ ಡಬ್ಬಿಂಗ್ ರೈಟ್ಸ್ ಮಾತಾಡಿದೀವಿ. ಇದು ನಮ್ದು ಈ ಪೋಸ್ಟರ್ಗಳು ಮತ್ತೆ ಟೀಸರ್ ಇದೆಲ್ಲ ನೋಡಿ ಒಂದು ಅಪ್ರೋಚ್ ಬಂದೈತೆ. ಸೊ ಇದೆಲ್ಲ ರಿಟರ್ನ್ಸ್ ನಮ್ಗೆ ಬರುತ್ತೆ, ನಮ್ಮ ಪ್ರೊಡ್ಯೂಸರ್ಗೆ ವಾಪಸ್ ರಿಟರ್ನ್ಸ್ ತಂದು ಕೊಡ್ತೀನಿ ಅನ್ನೋ ಕಾನ್ಫಿಡೆಂಟ್ ತುಂಬಾ ಇರೋದ್ರಿಂದ 100% ಕೊಡ್ತೀನಿ ಕಾನ್ಫಿಡೆಂಟ್. ಓಕೆ, ಇವಾಗ ನಾವು ಯಾವುದೇ ಇಂಡಸ್ಟ್ರಿನಲ್ಲಿ ನೋಡಿದ್ರು 100 ಕೋಟಿ 200 ಕೋಟಿ ಮೂವಿಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮೂವಿ ಎಷ್ಟು ಕೋಟಿ ಬಜೆಟಿನ ಒಂದು ಮೂವಿ? ಬಜೆಟ್ ವೈಸ್ ಹೋಯ್ತು ಅಂತಂದ್ರೆ ನಮ್ಗಿಲ್ಲಿ ಬಜೆಟ್ ಮೀನ್ ಹೇಳಿ, ಅದನ್ನ ಅವರ ಬಾಯಿಂದ ಕೇಳೋದಕ್ಕೆ ಇಷ್ಟಪಡ್ತೀವಿ. ಅಂಡ್ ಯಾರಿಗೆ ಹೆಚ್ಚಿನ ಒಂದು ರೆಮ್ಯುನರೇಷನ್ ಅನ್ನ ಕೊಟ್ಟಿದ್ದೀರಾ, ಮತ್ತೆ ಯಾವ ರೀತಿಯಾಗಿ ಒಂದು ಎಷ್ಟು ರಿಚ್ ಆಗಿ ನಾವು ಈ ಒಂದು ಸಿನಿಮಾನ ನೋಡ್ಬೋದು ಅನ್ನೋದಕ್ಕೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ನಿಮ್ಮ ಕಡೆಯಿಂದ. ಒಂದು ಕಂಟೆಂಟ್ ಏನ್ ಬೇಕೋ ಅದನ್ನ ತಲುಪಿಸಿದೀವಿ. ಏನ್ ಖರ್ಚು ಬರುತ್ತೆ, ಈಗ ಪ್ರೊಡ್ಯೂಸರು ಕೆಲವೊಂದು ನಾವು ನೋಡಿದ್ದೀನಿ ಸಿನಿಮಾಗಳಲ್ಲಿ, ಒಂದು ಇಷ್ಟಲ್ಲೇ ಮಾಡಬೇಕು, ನೀನು ಇಷ್ಟಲ್ಲೇ ಮುಗಿಸ್ಬೇಕು ಅನ್ನೋ ಒಂದು ಲಿಮಿಟೆನ್ಸ್ ಹಾಕೊಟ್ಬಿಡ್ತಾರೆ ಫಸ್ಟೇ. ಇಲ್ಲಪ್ಪ ನೀನು ಇಷ್ಟರಲ್ಲಿ ಮುಗಿಸ್ಕೊಟ್ರೆ ನಿಂಗೆ ಸಿನಿಮಾ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ ಅನ್ನೋ ರೀತಿ ಕೆಲವೊಂದು ಕಡೆ ಬರುತ್ತೆ ಆ ಥರ. ಬಟ್ ನಾನು ಹೋದಾಗ ಮುರಳಿ ಸರ್ ಫಸ್ಟ್ ಮೇಡಮ್ ಹಸ್ಬೆಂಡ್ ಫಸ್ಟ್ ಅವ್ರ ಹತ್ರ ಹೋಗಿ ನಾನು ಸರ್ ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂದ ತಕ್ಷಣ ಓಕೆ ಎಷ್ಟು ಬೇಕು ಬಜೆಟು, ಇಷ್ಟಾಗುತ್ತೆ ಸರ್ ಮಾಡಿ ಧೈರ್ಯವಾಗಿ ನಾನು ಹೇಳೋದು. ಇದುವರೆಗೂ ನಾನು ಹೇಳ್ತೀನಲ್ಲ ಓಪನ್ ಆಗಿ, ಈ ಸಿನಿಮಾ ಮುಗಿಯೋವರೆಗೂ ಈಗ ಆಲ್ರೆಡಿ ರಿಲೀಸ್ಗೆ ರೆಡಿ ಇದೆ, ₹1 ಕೂಡ ಯಾರ ಹತ್ರನೂ ಉಳಿಸ್ಕೊಂಡಿಲ್ಲ. ಎಲ್ಲೂ ಗುರು ನಿನ್ ಸಿನಿಮಾ ಇದೆ ನನಗೆ ಪೆಂಡಿಂಗ್ ಐತೆ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ. ಪ್ರತಿ ಒಂದಕ್ಕೂ ನಾನು ಸರ್ ಈ ತರ ಇವ್ರಿಗೆ 10,000 ಹಾಕ್ಬೇಕು, ಓಕೆ ಇಮಿಡಿಯೇಟ್ ಟ್ರಾನ್ಸ್ಫರ್. ಆ ರೀತಿ ಇರೋ ಪ್ರೊಡ್ಯೂಸರ್ ತುಂಬಾ ರೇರು. ಸೊ ಈಗ ಅಂತ ಪ್ರೊಡ್ಯೂಸರ್ ನನಗೆ ಸಿಕ್ಕಿದ್ದಾರೆ. ಸೊ ಈ ಸಿನಿಮಾ ಬಜೆಟ್ ಕೂಡ ಅಷ್ಟೇ, ಏನು ಈಗ ನಾನು ಏನ್ ಬಜೆಟ್ ಕೊಟ್ಟಿದ್ದೆ ಅಷ್ಟರಲ್ಲೇ ಮುಗಿಸ್ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಇದೆ ಈ ಬಜೆಟ್ ಅಲ್ಲಿ ಮುಗಿಸಿದ್ದಾರೆ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಎಲ್ಲೂ ಇದಾಗಿಲ್ಲ, ಕಾಂಪ್ರೋ ಆಗಿಲ್ಲ. ಈಗ ನಾವು ಮೇಲ್ಕೋಟೆಲ್ ಶೂಟ್ ಮಾಡಿದೀವಿ, ಮೇಲ್ಕೋಟೆ ಇಲ್ಲಿಂದ ನಾವೆಲ್ಲರನ್ನ ಕರ್ಕೊಂಡೋಗಿ ಟ್ರಾವೆಲ್ ಮಾಡಿ ಅಲ್ಲೆಲ್ಲ ಮೇಲ್ಕೋಟೆಲ್ ಶೂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಒಂದು ಸಾಂಗ್ಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇನ್ನು ನಾವು ಕುಮುಟ ಹೋಗಿದ್ದೀವಿ, ಕುಮುಟ ಬೀಚ್ ಅಲ್ಲೂ ಶೂಟ್ ಮಾಡಿದೀವಿ ಒಂದು ಸಾಂಗ್ಗೆ. ಮತ್ತೆ ಇನ್ನೊಂದು ಕೇಶವನಾಥ ಟೆಂಪಲ್, ಅದು ನಮ್ಮ ರಿಷಬ್ ಶೆಟ್ಟಿ ಸರ್ ಅವರ ಊರು ಕೆರಾಡಿ, ಅವ್ರ ಪಕ್ಕ ಇರೋವಂಥ ದೇವಸ್ಥಾನ. ಇದುವರೆಗೂ ಯಾರು ಅಲ್ಲಿ ಶೂಟಿಂಗ್ ಮಾಡಿಲ್ಲ, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಅಲ್ಲಿ ಶೂಟ್ ಮಾಡಿದೀವಿ. ಸೊ ಅಲ್ಲಿ ಏನು ಅಂದ್ರೆ ಕೊಲ್ಲೂರಿಂದ 25 ಕಿಲೋಮೀಟರ್ ಆಚೆ ಇರೋದು, ಅದು ಹೆವಿ ಕಾಡ್ ಒಳಗಡೆ ಇರೋಂಥ ದೇವಸ್ಥಾನ. ಸೊ ಅಲ್ಲಿಗೆ ನಾವು ತುಂಬಾ ಕಷ್ಟಪಟ್ಟು ಹೋಗಿ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಅಲ್ಲಿ ಶೂಟ್ ಮಾಡಿದೀವಿ. ಒಂದು ಬೀಚ್, ಬಿಲ್ಕಲ್ ತೀರ್ಥ ಅಂತ ಒಂದು ಬೀಚ್ ಇದೆ, ಆ ಬೀಚ್ ಹತ್ರ ಶೂಟ್ ಮಾಡಿದೀವಿ. ತುಂಬಾ ಒಳ್ಳೆ ಚೆನ್ನಾಗಿ ಕಾಂಪ್ರೋ ಆಗಿ ಎಲ್ಲಿಗೂ ಕಾಂಪ್ರೋ ಆಗಿಲ್ಲ. ಸೀನ್ಸ್ ಗಳನ್ನು ಕೂಡ ನಾವು ಅದ್ಭುತವಾಗಿ ಲೊಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿ ಶೂಟ್ ಮಾಡಿದೀವಿ. ಓಕೆ, ಅಂದ್ರೆ ನೀವು ಇವಾಗ ಆರಾಮಾಗಿ ಮನೆಯಲ್ಲಿ ಇರುವಂತಹ ದುಡ್ಡನ್ನ ಇಟ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು, ಬಟ್ ಯಾಕೆ ಸಿನಿಮಾ ಮೇಲೆ ಹೂಡಿಕೆ ಮಾಡಿದ್ರ? ಹೇಳಿ, ನೀವೇ ಆಯ್ತು ಹೇಳಿ, ಅಮ್ಮ ನಿಮ್ ಕಡೆ ನೋಡ್ತಾರೆ. ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಐಡಿಯಾ, ರವಿ ಅಂಕಲ್ ನಮ್ಗೆ ಒಬ್ರು ಒಂದು ಒಳ್ಳೆ ಫ್ರೆಂಡ್ ಆಗಿದ್ರು. ಸೊ ತುಂಬಾ ವರ್ಷದಿಂದ ಅಪ್ಪಗೆ ಒಳ್ಳೆ ಫ್ರೆಂಡ್ ಆಗಿದ್ರು. ಇವ್ರು ಯಾವಾಗ್ಲೂ ಬರ್ತಿದ್ರು, ನಮ್ಗೊಂದು ಸ್ಟೋರಿ ಇದೆ ಅಂತ. ಬಟ್ ನಮ್ ಬಿಸ್ನೆಸ್ ಇರೋದು ಬೇರೆ ಕಡೆ. ಸೊ ನಾವು ಮೂವಿ ಆಸ್ ಆಡಿಯನ್ಸ್ ನೋಡಿ ಅಭ್ಯಾಸ ಅಷ್ಟೇ. ನಮ್ಗೆ ಆ ಫೀಲ್ಡ್ ಇಳ್ದು ಎಲ್ಲ ಕೆಲಸ ಮಾಡಿ ಅಭ್ಯಾಸನೂ ಇರ್ಲಿಲ್ಲ, ನಮ್ಗೆ ಅದು ಬೇಡ ಅನ್ಸಿತ್ತು. ಬಟ್ ಇವ್ರು ಹೇಳಿದ ಸ್ಟೋರಿ ಇಲ್ಲ, ಇವ್ರು ಕೊಟ್ಟಿದ್ದು ನಮ್ಗೆ ಒಂದು ಎಂಕರೇಜ್ಮೆಂಟ್ ಅವ್ರ ಕಾನ್ಫಿಡೆನ್ಸ್, ಇವ್ರ ಸ್ಟೋರಿ ಮೇಲೆ ನಮಗ್ ಕೊಟ್ಟಿದ್ದು ನಮ್ಗೆ ಓಕೆ ಮಾಡ್ಬೋದು, ನಾವು ಒಂದು ಟ್ರೈ ಮಾಡ್ಬೋದು ಅಂತ ಅನಿಸ್ತು. ಸೊ ಇಟ್ ವಾಸ್ ಅ ಮ್ಯೂಚುವಲ್ ಡಿಸಿಷನ್ ನಮ್ಗೆ. ಓಕೆ, ಸೊ ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಹೀರೋಯಿನ್ ಅಂತ ಹೇಳಿದ್ರೆ ಯಾರಿದ್ದಾರೆ ಇಂಡಸ್ಟ್ರಿನಲ್ಲಿ? ನನ್ನ ಫೇವ್ರೆಟ್ ಹೀರೋಯಿನ್ ಅಂತ ಇಲ್ಲ, ಐ ಹ್ಯಾವ್ ಫೇವ್ರೆಟ್ ಸ್ಟೋರೀಸ್. ಓಕೆ, ಯಾವ ತರದ ಕಥೆಗಳು ನಿಮ್ಗೆ ಇಷ್ಟ ಆಗುತ್ತೆ? ನಿಮ್ಮ ಫೇವ್ರೆಟ್ ಮೂವೀಸ್ಗಳು ಅನ್ನೋದಾದ್ರೆ? ನನಗೆ ಜಾಸ್ತಿ ಇಷ್ಟ ಆಗೋದಂದ್ರೆ ನನಗೆ ಕ್ರೈಮ್ ತುಂಬಾ ಇಷ್ಟ. ಕ್ರೈಮ್ ಜಾನರ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಕನ್ನಡದಲ್ಲಿ ನಾನು ತುಂಬಾ ಜಾಸ್ತಿ ನೋಡಿರೋದು ಅಂದ್ರೆ ರಿಪೀಟೆಡ್ ಆಗಿ ವಾಚ್ ಮಾಡಿರೋ ಮೂವಿ ಅಂದ್ರೆ ಮಫ್ತಿ, ಶ್ರೀ ಮುರಳಿ ಸರ್ ಅವ್ರದ್ದು ಮಫ್ತಿ. ನಂಗೆ ಅದು ತುಂಬಾ ಇಷ್ಟ ಮೂವಿ. ಓಕೆ ಮೇಡಮ್, ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಫೇವ್ರೆಟ್ ಆಕ್ಟರ್ ಅಂತ ಹೇಳಿದ್ರೆ ಯಾರು?
ಓಕೆ, ಪ್ರೊಡ್ಯೂಸರ್ ಯಾಕೆ ಕೋ ಪ್ರೊಡ್ಯೂಸರ್ ಆಯ್ಕೆ ಮಾಡ್ಕೊಂಡ್ರ ಅಂತ ಗೊತ್ತಾಗುತ್ತೆ. ಹೌದೌದು. ಏನಂದ್ರೆ ನಿಮ್ಗೆ ಯಾರು ಪ್ರತಿಯೊಂದು ತುಂಬಾ ಇಷ್ಟ? ನನಗೆ ಪುನೀತ್ ರಾಜ್ಕುಮಾರ್ ತುಂಬಾ ಇಷ್ಟ. ನೈಸ್. ಯಾವ ಚಿತ್ರ? ಅವ್ರ ಎಲ್ಲಾ ಚಿತ್ರನೂ ನೋಡಿದ್ದೀನಿ ನಾನು. ಹೌದಾ? ಹೌದು. ಓಕೆ. ಇದು ಮತ್ತೆ ಇನ್ನೇನು ಕೇಳಿದ್ರೆ ಮತ್ತೆ ನೋಡ್ತಾರೆ. ಕ್ವಶನ್ ಹಿಂಗ್ ಬಂದ ಆನ್ಸರ್ ಅಲ್ಲಿಂದ ಬರುತ್ತೆ. ಓಕೆ, ಮಗಳು ಮತ್ತೆ ಇವ್ರು ಯಾವಾಗ ಕಾಲ್ ಮಾಡ್ತಾ ಇದ್ರು ನಮ್ಗೆ ಏನಂದ್ರೆ, ನಾವ್ ಯಾವಾಗ್ಲೂ ದೇವಸ್ಥಾನದಲ್ಲಿ ಇರ್ತಾ ಇದ್ವಿ, ಯಾವ್ದೋ ಒಂದು ಅಮ್ಮನವ್ರ ದೇವಸ್ಥಾನದಲ್ಲಿ ಇರ್ತಾ ಇದ್ವಿ. ಸುಮಾರು ಒಂದು 10-15 ಸತಿ ಕಾಲ್ ಮಾಡಿದಾರೇನೋ. ಯಾವ ಟೈಮಲ್ಲೂ ನಾವು ದೇವಸ್ಥಾನದಲ್ಲಿ ಪಾಸಿಟಿವ್ ವೈಬ್ರೇಷನ್. ಆಮೇಲೆ ಕಲಾದೇವಿ ಎಲ್ರಿಗೂ ಹೊಲ್ದು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಏನೋ ಒಂದು ದೇವರಿಂದಾನು ನಮಗೊಂದು ಆಶೀರ್ವಾದ ಸಿಕ್ಕಿದೆ. ಸೊ ಒಂದ್ ಟ್ರೈ ಮಾಡೋಣ ಅನ್ಬಿಟ್ಟು ನಾವು ರಾಜಾ ರವಿಕುಮಾರ್ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ದೇವಸ್ಥಾನ ಅಲ್ವಾ, ಸೊ ದೇವಸ್ಥಾನದಲ್ಲಿ ನಾನು ಯಾವಾಗ ಫೋನ್ ಮಾಡಿದಾಗ ಸಿನಿಮಾ ಮಾಡೋಣ ಸರ್ ಅಂತ ದೇವಸ್ಥಾನದಲ್ಲೇ ಇರ್ತಾ ಇದ್ರು. ಸೊ ದೇವಸ್ಥಾನದಲ್ಲಿ ಏನಂದ್ರೆ ಒಂದು ಪಾಸಿಟಿವ್ ಸಿಕ್ಕಿದೆ ಅವ್ರಿಗೆ. ಓ ನಿಜ, ನಾನು ಈ ಸಿನಿಮಾ ಮಾಡಿದ್ರೆ ಒಂದು ಸಕ್ಸಸ್ ಸಿಗುತ್ತೆ, ಆ ದೇವರ ಆಶೀರ್ವಾದ ಇದೆ ಅಂತ. ಸೊ ಆ ದೇವರ ಆಶೀರ್ವಾದದಿಂದ ಇವತ್ತು ಬ್ಯೂಟಿ ಅನ್ನೋ ಸಿನಿಮಾ ನಾವು ಕಂಪ್ಲೀಟ್ ಮಾಡಿದೀವಿ. ಬ್ಯೂಟಿ ಅಕಾರ್ಡಿಂಗ್ ಟು ಯು? ಐ ನೋ ನೀವು ಒಂದು ಚಿಕ್ಕ ಟ್ಯಾಗ್ ಲೈನ್ ಅನ್ನ ಮೆನ್ಷನ್ ಮಾಡಿದೀರಾ, ಡು ನಾಟ್ ಸ್ಪಾಯಿಲ್ ಇಟ್ ಅಂತ ಹೇಳಿ. ಸಿ ಅಂಡ್ ಎಂಜಾಯ್, ಡೋಂಟ್ ಡೆಸ್ಟ್ರಾಯ್. ಸೊ ವಾಟ್ ಇಸ್ ಬ್ಯೂಟಿ ನಿಮ್ಮ ಪ್ರಕಾರ? ಬ್ಯೂಟಿ ನನ್ನ ಪ್ರಕಾರ, ಫಾರ್ ಮೀ ಆಸ್ ಅ ವುಮೆನ್, ಇಟ್ ಇಸ್ ಅ ವುಮನ್. ಓಕೆ, ವುಮೆನ್ ಇಸ್ ಅ ಬ್ಯೂಟಿ. ಅಂದ್ರೆ ಅದೇ ವುಮೆನ್ ಅನ್ನ ನಾವು ಈಗ ಭೂಮಿ ತಾಯಿಗೆ ಕಂಪೇರ್ ಮಾಡ್ತೀವಿ and ಪ್ರಕೃತಿಗೆ ಕಂಪೇರ್ ಮಾಡ್ತೀವಿ. ಸೊ ಬಹಳಷ್ಟು ವಿಷಯಗಳಿದೆ, ನಾವು ತಾಯಿ ಅಥವಾ ಒಂದು ಬ್ಯೂಟಿ ಇದನ್ನ ಕಂಪೇರ್ ಮಾಡ್ತೀವಿ ಅಂತ ಹೇಳೋದಾದ್ರೆ. ಬಟ್ ರಿಯಲ್ ಬ್ಯೂಟಿ ಅನ್ನೋದು ಏನು ನಿಮ್ಮ ಪ್ರಕಾರ? ನನ್ನ ಆನ್ಸರ್ ಸೇಮೇ ಇರುತ್ತೆ. ಯಾಕಂದ್ರೆ ಒಂದು ಹೆಣ್ಣು, ಇವಾಗ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ಸೊ ದಟ್ ನೀವು ಅದನ್ನ ಬ್ಯೂಟಿ ಅಂತಾನು ನೋಡ್ಬೋದು. ಇಲ್ಲ ಒಬ್ರು ಭರತನಾಟ್ಯಂ ಡಾನ್ಸರ್ ಇರ್ತಾರೆ, ಇನ್ನೊಬ್ರು ಆರ್ಟಿಸ್ಟ್ ಇರ್ತಾರೆ. ಸೊ ನೀವು ಯಾವ ಫೀಲ್ಡ್ ಅಲ್ಲಿ ನೋಡಿದ್ರು ಹೆಣ್ಣು ಒಂದು ಬ್ಯೂಟಿ ತರಾನೇ ಕಾಣಿಸೋದು. ಮತ್ತೆ ಒಬ್ರೊಬ್ರು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಫೀಲ್ಡ್ಸ್ ಅಲ್ಲೂ ಸ್ವಲ್ಪ ಹೆಣ್ಣು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೀವು ಬ್ಯೂಟಿ ಅಂತ. And also this also, I mean, I really appreciate it because ಪುರುಷ ಪ್ರಧಾನ ಇರುವಂತಹ ಒಂದು ಫೀಲ್ಡ್ ನಲ್ಲಿ ಇವಾಗ ವುಮೆನ್ ಪ್ರೊಡ್ಯೂಸರ್ಸ್ ಗಳು ಇರ್ತಾರೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಗುತ್ತೆ. ಸೊ ಈ ತರ ಹೆಚ್ಚಿನ ಪ್ರೊಡ್ಯೂಸರ್ಸ್ ಗಳಿಲ್ಲ ಇಂಡಸ್ಟ್ರಿನಲ್ಲಿ, ಬೆರಳೆಣಿಕೆ ಅಷ್ಟೇ ಇರೋದು. ಕನ್ನಡ ಇಂಡಸ್ಟ್ರಿನಲ್ಲಿ ನಾವು ಫಿಮೇಲ್ ಪ್ರೊಡ್ಯೂಸರ್ಸ್ ಗಳನ್ನ ನೋಡ್ತೀವಿ ಅನ್ನೋದಾದ್ರೆ. ಸೊ ಈ ಪ್ರೊಡಕ್ಷನ್ ಹೌಸ್ ಅನ್ನ ಯಾವ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ? ಅದು ಜನ ಎಷ್ಟು ಸಪೋರ್ಟ್ ಮಾಡಿ ನಮ್ಮ ಮೂವೀಸ್ ನ ನೋಡ್ತಾರೆ, ಎಲ್ಲಿವರೆಗೂ ತಲುಪಕ್ಕಾಗುತ್ತೆ, ನಮ್ ಶಕ್ತಿ ಎಷ್ಟಿದೆ ಅಷ್ಟು ಮಾಡ್ತೀವಿ ನಾವು. ಸೊ ನೀವು ಚಿತ್ರ ಮಾಡಿದಿರ ಸರ್, ಅಂಡ್ ಆಬ್ವಿಯಸ್ಲಿ ಬಹಳ ಶ್ರದ್ಧೆಯಿಂದ ಮಾಡಿರ್ತೀರಾ. ಬಟ್ ಇವಾಗ ಅದೇ ಎಲ್ರು ರೀಲ್ಸ್ ಅಲ್ಲಿ ಅಡಿಕ್ಟ್ ಆಗಿರೋದ್ರಿಂದ ಚಿತ್ರಕ್ಕೆ ಕರ್ಕೊಂಡ್ ಬರುವಂತಹ ಒಂದು ಎಲಿಮೆಂಟ್ಸ್ಗಳು ಅಥವಾ ದೊಡ್ಡ ಸ್ಟಾರ್ ನಟರು ನಿಮ್ಮ ಚಿತ್ರದಲ್ಲಿ ಇಲ್ಲ ಅಂತ ಹೇಳಿದಾಗ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ನಮ್ಗೆ ಇದು ಚಾಲೆಂಜಿಂಗ್. ಯಾಕೆಂತಂದ್ರೆ ಈಗ ಒಂದು ಸ್ಟಾರ್ ಸಿನಿಮಾ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಅವ್ರದ್ದು ಸೆಟ್ ಏರ್ತಿದ್ದಂಗೆನೆ ಸಿನಿಮಾ ಎಲ್ಲರಿಗೂ ಗೊತ್ತಾಗೋಗುತ್ತೆ. ಈಗ ಶಿವಣ್ಣ ಆಗ್ಬೋದು, ಮತ್ತೆ ರಾಘವೇಂದ್ರ ರಾಜ್ಕುಮಾರ್, ಈ ತರ ಒಂದಷ್ಟು ಸ್ಟಾರ್ಸ್ಗಳು ಇದಾರೆ. ಸುದೀಪ್ ಸರ್, ದರ್ಶನ್ ಸರ್, ದರ್ಶನ್ ಸರ್ದು ಹೊಸ ಸಿನಿಮಾ, ಈ ತರ ಟಾಕ್ ಉಂಟಾಗುತ್ತೆ ಆಟೋಮೆಟಿಕ್ ಆಗಿ. ಬಟ್ ನಮ್ದು ಹೊಸ ಸಿನಿಮಾ ಹೊಸಬರಿಗೆ ಇದು ಆಡಿಯನ್ಸ್ಗೆ ತಲುಪಿಸೋದು ತುಂಬಾ ಕಷ್ಟ ಇದೆ. ನಮ್ದು ಯಾವ ರೀತಿ ಅಂದ್ರೆ, ಈಗ ನಮ್ದು ಸಾಂಗ್ಸ್ಗಳು ಎಲ್ಲೂ ಕಾಂಪ್ರೋ ಆಗಿಲ್ಲ, ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದೀವಿ, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಏನಂದ್ರೆ ಮೌತ್ ಹೋಗಿ ಟಾಕ್ ಒಂದ್ ಸ್ವಲ್ಪ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ತುಂಬಾ ಇದೆ. ನೋಡೋಣ ಮುಂದೆ. ಎಸ್, ಸೊ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಬ್ಯೂಟಿ ಹೆಸರಿಗೆ ತಕ್ಕಂತೆ ಬ್ಯೂಟಿಫುಲ್ ಆಗಿರುವಂತ ಅಂತ ನಾವು ಕೂಡ ಭಾವಿಸಿದೀವಿ. ಸೊ ನಿಮ್ಮ ಪ್ರಕಾರ ಬ್ಯೂಟಿ ಹೇಗಿರುತ್ತೆ, ಅಂಡ್ ಆಲ್ಸೋ ಜನರನ್ನ ನೀವು ಕರಿತೀರಾ, ಇನ್ವೈಟ್ ಮಾಡ್ತೀರಾ ಅನ್ನೋದಾದ್ರೆ, ಪ್ರೇಕ್ಷಕರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಸೊ ಬ್ಯೂಟಿ ಒಂದು ಎಲ್ಲ ಜಾನ್ರಾ ಇರುವಂತ ಮೂವಿ, ಎಲ್ಲ ಫ್ಯಾಮಿಲಿ ಆಡಿಯನ್ಸಿಗೆ ಮಾಡಿದೀವಿ. ಸ್ವಲ್ಪ ಒಳ್ಳೆ ಕತೆ ಇಟ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ, ಎಲ್ಲ ಬರ್ತಿರೋ ಮೂವೀಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕತೆ ಇಟ್ಕೊಂಡು ಮಾಡ್ತಿದೀವಿ. ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು, ನೀವು ಖಂಡಿತ ಇಷ್ಟಪಡುವಂತ ಮೂವಿ ಎಲ್ಲರೂ ಮಾಡಿದೀವಿ. ಒಂದು ಒಳ್ಳೆ ಕನ್ನಡದ ಚಿತ್ರ ಅಂಡ್ ಬ್ಯೂಟಿ ಚಿತ್ರನ ನೀವೆಲ್ಲರೂ ಕೂಡ ಕನ್ನಡ ಚಿತ್ರಮಂದಿರದಲ್ಲೇ ಬಂದು ನೋಡಿ, ಅಂಡ್ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬ್ಯೂಟಿಯನ್ನ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಇನ್ನ ಮತ್ತಷ್ಟು ಜನಕ್ಕೆ ಹೇಳಿ ಅಂತ ಕೇಳ್ಕೊಂತೀನಿ. ಅಂಡ್ ನಿಮ್ಮೆಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ಮೇಡಮ್, ನಿಮ್ಗೂ ಕೂಡ ನಿಮ್ಮ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ರೀತಿಯಲ್ಲಿ ಬೆಳೀಲಿ. ಅಂಡ್ ಸರ್, ಬ್ಯೂಟಿ ಮುಖಾಂತರ ನೀವು ಬರ್ತಾ ಇದ್ದೀರಾ ಮತ್ತೆ ಡೈರೆಕ್ಷನ್ ಕ್ಯಾಪ್ ಹಾಕೊಂಡು, ಸೊ ಇನ್ನಷ್ಟು ಸಿನಿಮಾಗಳನ್ನ ಮಾಡುವಂತಹ ಒಂದು ಎಲ್ಲ
ಸಾಧ್ಯತೆಗಳನ್ನು ಕೂಡ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ಸೊ ಆ ಒಂದು ಎಬಿಲಿಟಿ ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳಿ. ಏನಂದ್ರೆ ನಾವು ಪ್ರತಿಯೊಂದು ಸಿನಿಮಾನು ಗೆಲ್ಲುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತೀವಿ. ಸೊ ಪ್ರೇಕ್ಷಕರು ಅದನ್ನ ಗೆಲ್ಲಿಸಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತೀವಿ, ಇನ್ನೊಂದಷ್ಟು ಕನ್ನಡ ಇಂಡಸ್ಟ್ರಿಗೆ ನಮ್ದು ಒಂದಷ್ಟು ಸಿನಿಮಾಗಳು ಬರ್ತಪ್ಪ ಅಂತ ಮಾಡ್ಕೊಡ್ತೀವಿ ಅಂತ ಒಂದು ಉದ್ದೇಶ. ಓಕೆ, ಅಂಡ್ ನೀವು ಕೂಡ ಒಳ್ಳೊಳ್ಳೆ ಮೂವೀಸ್ಗಳನ್ನ ಶೂಟ್ ಮಾಡಿಸ್ತಾ ಇರಿ, and ನೀವು ಕೂಡ ಚೆನ್ನಾಗಿ ರೈಫಲ್ ಅಲ್ಲಿ ಶೂಟ್ ಮಾಡ್ತಾ ಇರಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್. Thank you. ಬ್ಯೂಟಿ ಮೂವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.